ಕೆಲ್ಸಕ್ಕೆ ಕರ್ಕೊಂಡು ಹಿಂಗೆ ಮಾಡಬಾರ್ದು. ಯಾರೇ ಆಗಲಿ ಇನ್ನೊಂದಿನ ಸೂಪರ್ ಮಾರ್ಕೆಟ್ಗೆ ಕೆಲ್ಸಕ್ಕೆ ಹೋಗೋಂಥವ್ರಿಗೆ ಎಲ್ರಿಗೂ ಹೇಳ್ತೀನಿ, ಕೆಲ್ಸಕ್ಕೆ ಹೋಗ್ಬೇಡ್ರಿ, ಇಲ್ಲಿ ಕೆಲಸ ಕೊಟ್ಟು ಆಮೇಲೆ ಇಲ್ಲದ್ದೆಲ್ಲನ ನಮ್ಮಲ್ಲಿ ನಿಷ್ಠುರ ಒರೆಸಿ ಆಚೆ ಕಳಿಸ್ತಾರೆ, ಕೆಲ್ಸಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ. ಒಬ್ರು ಕೆಲ್ಸಕ್ಕೆ ಬರಬಾರ್ದು ಇಲ್ಲಿ ಸೂಪರ್ ಮಾರ್ಕೆಟ್ಗೆ. ಹಂಗೆ ಮಾಡ್ತೀನಿ ನೋಡು. ನಾನು ಏನಂತ ಅಂದ್ಕೊಬಿಟ್ಟಿದೀಯ? ಅಲ್ಲ, ನಾವು ಎಷ್ಟೋ ನಿಯತ್ತಾಗಿ ಕೆಲಸ ಮಾಡಿದ್ರು ಎಂಥ ನಿಷ್ಠುರ ಒರೆಸ್ಬಿಡ್ತೀಯಲ್ಲ. ಕಾಣಲಿ, ನಾಲ್ವರಿಗೆ ಗೊತ್ತಾಗ್ಲಿ, ಯಾರಾದರೂ ಬಂದು ಹೇಳ್ತಾರೆ, 4 ಜನಕ್ಕೆ ಗೊತ್ತಾಗ್ಲಿ. ಇಲ್ಲೂ ನೋಡ್ಲಿ ಅಕ್ಕಪಕ್ಕದವ್ರು ಅಂಗಡಿಯವರು ಎಲ್ಲನ ನೋಡ್ಲಿ ನಾನು ಹೆಂಗೆ ಅಂತ ಯಾರನ್ನಾದ್ರೂ ಕೇಳಬಾ. ಇಲ್ಲ ಅಕ್ಕಪಕ್ಕದಾಗ ಹೇಳ್ತಾರೆ. ಅದು ಬಿಟ್ಬಿಟ್ಟು ನೀನು ಸುಮ್ಮನೆ ನನ್ನ ಸೂಪರ್ ಮಾರ್ಕೆಟ್ಗೆ ನೀನು ಇಲ್ಲದೆಲ್ಲ ಏನೋ ಕಿತಾಪತಿ ಮಾಡೋದಕ್ಕೆ ಬಂದಿದೀಯಾ, ಕುತಂತ್ರ ಮಾಡೋದಕ್ಕೆ ಬಂದಿದೀಯಾ ಅಂತ ಮಾತಾಡ್ತೀಯಲ್ಲ ನೀನು. ನಾನಂತೂ ಸುಮ್ಮನೆ ಹೋಗೋದಿಲ್ಲ, ಹೊರಗೆ ಬಂದು ನಾನು ಮಾತಾಡ್ತೀನಿ. ಒಳಗೆ ಬಗೆಹರಿಸ್ಕೊಂಬನ ಅಂತ ಒಳಗೆ ಹೇಳ್ತೀಯಲ್ಲ ನೀನು. ನಿನ್ನ ತಪ್ಪಿರೋದಕ್ಕೆ ತಾನೇ ನೀನು ಹೇಳ್ತಾ ಇರೋದು. ನೋಡು, ಏನೊಂದು ತಪ್ಪು ಮಾಡಿದ್ಯಪ್ಪ, ನಿನ್ನ ಪಾಡಿಗೆ ನೀನು ಸುಮ್ಮನೆ ಹೋಗಪ್ಪ, ನಿನ್ನ ಪಾಡಿಗೆ ನೀನು ಇರೋ ಅಂತ ಹೇಳಿ ಒಳ್ಳೆ ಮಾತನಾಗ ಹೇಳಿ ಕಳ್ಸಿದ್ರೆ ಹೊರಗೆ ಹೋಗಿ ಬಾಯ್ ಮಾಡ್ತಾವನೆ ಇನ್ನೂ ಈ ಹರ್ಷಣ್ಣ. ನೋಡು, ನಾವು ಮರ್ಯಾದೆ ಕೊಟ್ಟು ನಿನ್ನ ಪಾಡಿಗೆ ನೀನು ಹೋಗಪ್ಪ ಅಂತೇಳಿ ಹೇಳೋದ್ವಲ್ಲ, ಅದಕ್ಕೆ ಮಾತಾಡೋದು ನೋಡು ಹೆಂಗೆ ಮಾತಾಡ್ತಾನೆ. ಹೊರಗೆ ಹೋಗಿ ಮಾತಾಡಿದ ತಕ್ಷಣ ಎದುರ್ಕೊ ಬಿಡ್ತೀವಿ ಅಂತ ಅಂದ್ಕೊಂಡಿದ್ದಾನೆ. ನಾನು ಒಳಗೆ ಯಾಕೆ ಬಗೆಹರಿಸ್ಕೊಂಬನ ಅಂತಂದಿದ್ದು, ಸುಮ್ಮನೆ ಯಾಕೆ ದೊಡ್ಡದು ಮಾಡ್ಕೊಂಬೋದು. ಗಳಪ್ಪ, ನಿನ್ನ ಪಾಡಿಗೆ ನೀನು ಹೋಗು ಸುಮ್ಮನೆ ಅಂತ ಹೇಳಿ ಒಳ್ಳೆ ಮಾತನಾಗ ಹೇಳಿ ಕಳ್ಸಿದ್ರೆ ಅಲ್ಲ. ನೋಡು, ಹೊರಗೆ ಹೋಗಿ ಬಾಯ್ ಮಾಡ್ತಾ ಇರೋದ. ರಾಹುಲ್ ಪಾಪ, ಏ ರಾಹುಲ್. ಏನಮ್ಮ? ನೋಡ್ದ, ನಿಮ್ಮ ವರ್ಷ ಮಾಮ ಹೊರಗೆ ಹೋಗಿ ಬಾಯ್ ಮಾಡ್ತಾವನೆ, ಹೆಂಗೆ ಮಾತಾಡ್ತಾವನೆ ನೋಡು. ನಾನೇನು ಹಂಗೆ ಮಾಡಿಲ್ಲ, ಹಂಗೆ ಹಿಂಗೆ ಅಂತ ಅಲ್ಲಿ ಎಲ್ಲ ಬರೋ ಅಂಥವ್ರಿಗೆಲ್ಲನ ಹೇಳ್ತಾ ಇರೋದು. ನೋಡಲ್ಲಿ ಎಲ್ಲಾರ್ಗು ಇಲ್ಲಿ ಕೆಲ್ಸಕ್ಕೆ ತಗೊಂಡು ಯಾವ ರೀತಿ ನನಗೆ ಸುಮ್ಮನೆ ಇಲ್ಲದ್ದೆಲ್ಲ ಇದು ಮಾಡಿದ್ರು ಅಂತೇಳಿ ನಡಿಯಲ್ಲ. ಅಲ್ಲಿ ಯಾರ ಮುಂದನ ನಾಲ್ರ ಮುಂದೆ ತೋರ್ಸೋಣದಲ್ಲಿ ಅವ್ನು ಮಾಡಿರೋ ಅಂತದ ಏನು ಸುಮ್ಮನೆ ಆಗ್ಬಿಡ್ತಾರೆ ಅಂತ ತಿಳ್ಕೊಂಡವನೆ. ನಡಿ, ನಮ್ದೇನು ತಪ್ಪಿಲ್ಲ, ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಾವು ಮಾಡ್ಕೊಂಡು ಹೋಗ್ಲಿ ಬಿಡು ಅಂತ ನಮಗೂ ಹೆಂಗೋ ಬಿಡು, ನಮ್ಮರೊಬ್ರು ಇದಾರಲ್ಲ, ನಮ್ಗೊಂದು ಸ್ವಲ್ಪ ಧೈರ್ಯ ಇರೋದು. ಥೋ ಅಲ್ಲ ನೋಡಿ, ನಾವು ಒಳ್ಳೇದು ಮಾಡೋಕ್ಕೋದ್ರೆ ಹೆಂಗೆ ಮಾತಾಡ್ತಾನೆ. ಏನಕ್ಕೆ ಹಿಂಗೆ ಬಾಯ್ ಮಾಡ್ತಾ ಇದೆಯಾ? ನಾವೇನು ಮಾಡಿದ್ವಿ ನಿನಗೆ? ನೀನು ಮಾಡಿರೋದು ಇನ್ನೂ ತಪ್ಪು. ಅದಕ್ಕೇನೆ ಹಿಂಗೆ ಮಾಡಬೇಡಪ್ಪ ಅಂತೇಳಿ ಒಳ್ಳೆ ಮಾತಲ್ಲಿ ಹೇಳಿ ಒಳಗೆ ಬಗೆಹರಿಸ್ಕೊಂಬನಪ್ಪ, ಬೇಡ ಸುಮ್ಮನೆ ಯಾಕೆ ಅಂತ ಹೇಳಿ ನಾವು ಒಳಗೇನೆ ಮಾತಾಡಿ ಕಳಿಸಿದ್ರೆ ನಮ್ಮದೇ ತಪ್ಪು ಐತೆ, ಅದಕ್ಕೆ ಒಳಗೆ ಮಾತಾಡಿ ಬಗೆಹರಿಸಿ ಕಳಿಸಿದ್ರು ಅಂತೇಳಿ ನೀನು ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ನೀನು ಮಾಡಿರೋದು ತಪ್ಪೇನೇನೆ. ಯಾರಾದರೂ ಬರಲಿ, ಬೇಕಾದರೆ ತೋರಿಸ್ತೀನಿ, ಬರಲಿ, ಯಾರು ಬರ್ತಾರೆ ಬರಲಿ ಕೇಳೋಕ್ಕೆ. ಎಲ್ಲರ ಹತ್ರ ನೀನು ಹೇಳ್ಬೋದು ಕೆಲ್ಸಕ್ಕೆ ಹೋಗಬೇಡಿ ಅಲ್ಲಿಗೆ ಅಂತೇಳಿ ನೀನು ಹೇಳ್ಬೋದು. ಆದರೆ ಬರೋ ಅಂಥವ್ರು ನಮಗೆ ಕೆಲ್ಸಕ್ಕೆ ಬಂದೇ ಬರ್ತಾರೆ. ನೀನು ಮತ್ತೆ 3 ತಿಂಗಳು ಸಂಬಳ ಕೊಡಬೇಕು ಸಂಗೀತ. ಸಡನ್ನ ನೀನು ಕೆಲಸದಿಂದ ತೆಗ್ದಿದ್ದೀಯ ಅಂತಂದ್ರೆ 3 ತಿಂಗಳು ಸಂಬಳ ಕೊಡಬೇಕು ಅಷ್ಟೇ. ನಾನು ಅದನ್ನೇ ಕೇಳೋದು, ನಾನು ಇನ್ನೇನು ಕೇಳೋಲ್ಲ. 3 ತಿಂಗಳು ಸಂಬಳ ಕೊಡು, ನಾನು ಹೋಗ್ತೀನಿ. ನೀನು ಹಿಂಗೆ ಮಾಡಬಾರ್ದು. ನೀನು ನನ್ನ ಅಷ್ಟು ಕೇವಲವಾಗಿ ನೀನು ಮಾತಾಡಬೇಡ. ನೀನು ಹಿಂಗೆ ಹಿಂಗೆ ಮಾಡ್ದ ಮನ್ಸಲ್ಲಿ ಏನೋ ಇಟ್ಕೊಂಡು ಬಂದಿದ್ದಾನೆ, ಹಂಗೆಲ್ಲ ಮಾತಾಡಬೇಡ. ಮಾಮ ಇಷ್ಟೊಂದೆಲ್ಲ ನೀನು ಜೋರು ಮಾಡ್ತೀಯಲ್ಲ, ನೀನು ಕರೆಕ್ಟಾಗಿ ಹೇಳ್ಬಿಡು. ನಿನ್ನ ಮನಸ್ಸಲ್ಲಿ ಇಲ್ಲ ಅಂತೇಳಿ, ನಮ್ಮ ಮೇಲೆ ಸಿಟ್ಟಿಲ್ಲ ಅಂತೇಳಿ ನೀನು ಕರೆಕ್ಟಾಗಿ ಹೇಳ್ಬಿಡು. ನಡಿ, 4 ಮುಂದಕ್ಕೆ ಹಾಕೋಣ, ಯಾರನ್ನಾದ್ರೂ ಬೇಕಾದ್ರೆ ಕುಂಡ್ರಿಸ್ಕೊಂಡು ಮಾತಾಡೋಣ. ನಿನ್ನ ಮನಸ್ಸಲ್ಲಿ ಇಲ್ಲ ಅಂತ ನೀನು ಹೇಳ್ಬಿಡು. ಬೇಕಾದ್ರೆ ನಾವು ನೀನು ಏನು ಕೇಳಿದ್ರು ನಾವು ಒಪ್ಕೊಬಿಡ್ತೀವಿ ಅಷ್ಟೇ. ನೋಡೋಣ, ನಿನ್ನ ಮನಸ್ಸಲ್ಲಿ ಅದಿಲ್ಲ, ನಾವು ಸೂಪರ್ ಮಾರ್ಕೆಟ್ ಮಾಡಿರೋದಕ್ಕೆ ನಿನಗೆ ನನ್ನ ಮನಸ್ಸಲ್ಲಿ ಸಿಟ್ಟಿಲ್ಲ, ನಾನು ಕರೆಕ್ಟಾಗಿ ನಾನು ನಿಯತ್ತಾಗಿ ಕೆಲಸ ಮಾಡೋದಕ್ಕೆ ಬಂದಿದ್ದೀನಿ, ನಾನು ನಿಯತ್ತಾಗಿದ್ದೀನಿ ಅಂತೇಳಿ ನೀನು ಬೇಕಾದ್ರೆ ನೀನು ನಡಿ ಹೋಗೋಣ. ಯಾರನ್ನಾದ್ರೂ ಕಲೆ ಹಾಕಿ ಬೇಕಾದ್ರೆ ಮಾತಾಡೋಣ, ನಡಿ ಹೋಗೋಣ. ನೀನು ಬೇಕಾದ್ರೆ ಕರೆಕ್ಟಾಗಿ ಒಪ್ಕೊ. ನೀನು ನಿಯತ್ತಾಗಿರಾನೇ ಆಗಿದ್ರೆ, ನಮ್ದು ಏನಾದರೂ ತಪ್ಪಾಗಿದ್ರೆ ನಮಗೆ ಶಿಕ್ಷೆ ಆಗಲಿ, ನಿಂದೇನಾದರೂ ತಪ್ಪಾಗಿದ್ರೆ ನಿನಗೆ ಶಿಕ್ಷೆ ಆಗಲಿ ಅಷ್ಟೇ. ಸುಮ್ಮನೆ ದಾರಿಗೆ ಹೋಗೋರಿಗೆಲ್ಲ ಇಲ್ಲಿ ಕೆಲ್ಸಕ್ಕೆ ಹೋಗ್ಬೇಡ್ರಿ, ಕೆಲ್ಸಕ್ಕೆ ಬರೋಂಥವ್ರಿಗೆಲ್ಲ ಬೆಳಗ್ಗೆ ಕೆಲ್ಸಕ್ಕೆ ಬರೋಂಥವ್ರಿಗೆಲ್ಲ ಕೆಲ್ಸಕ್ಕೆ ಹೋಗ್ಬೇಡ್ರಿ, ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಹಿಂಗೆಲ್ಲ ಹೇಳೋ ಅಂಥದ್ದೇನು ಮಾಮ? ನಾವೇನೋ ಈಗ ಯಾಕೋ ಇಷ್ಟ ಆಗಲಿಲ್ಲ, ಬೇಡ ಮಾಮ ಕೆಲ್ಸಕ್ಕೆ ಬೇಡ ಅಂತೇಳಿ ನಾವು ಹೇಳಿದ್ವಿ. ಅಷ್ಟೇ, ನಮ್ಮ ಪಾಡಿಗೆ ನಾವೇನು ನಮ್ಮ ಮನಸ್ಸಲ್ಲಿ ಇದ್ದಿದ್ದು ನಾವು ಹೇಳಿದ್ದೀವಿ. ಈಗ ನಿಂದೇನೈತೆ, ನಿನ್ನ ಕೆಲಸ ನೀನು ನೋಡ್ಕೊಂಡು ನೀನು ಹೋಗ್ಬೇಕಾಗಿತ್ತು. ಸುಮ್ಮನೆ ಹಿಂಗೆಲ್ಲ ಬಂದು ಇಲ್ಲಿ ಮಾರ್ಕೆಟ್ ಮುಂದೆ ಹಿಂಗೆಲ್ಲ ಗಲಾಟೆ ಮಾಡಿದ್ರೆ ನೀನೇನು ಅಂದ್ಕೊಂಡಿದ್ಯಾ? ಗಲಾಟೆ ಮಾಡಿದ ತಕ್ಷಣ ಇವ್ರಿಗೆ ವ್ಯಾಪಾರ ನಿಂತೋಗ್ಬಿಡುತ್ತೆ, ಇಲ್ಲಿ ಬಂದು ಗಲಾಟೆ ಮಾಡಿದ ತಕ್ಷಣ ಎಲ್ಲ ಏನಾದರೂ ಅನ್ಕೊಬಿಡ್ತಾರೆ ಜನ ಅಂತ ನೀನು ಅಂದ್ಕೊಂಡಿದ್ಯಾ? ಅದೆಲ್ಲ ಏನೂ ಆಗಲ್ಲ. ನೀನು ಕೆಡಿಸ್ಬೇಕು ಅಂತ ಕೆಡಿಸಿದ್ರೆ ಯಾವತ್ತೂ ನಮಗೇನೂ ಆಗಲ್ಲ. ಆ ದೇವ್ರ ಪರಮಾತ್ಮ ಮೇಲೊಬ್ಬ ಭಗವಂತ ಕೆಡಿಸ್ಬೇಕು, ನಾವು ಕೆಡಬೇಕು ಅಷ್ಟೇ. ನೀನು ಇಲ್ಲಿ ಜಗಳ ಮಾಡೋದಕ್ಕಾಗಿ ಉದ್ದೇಶಪೂರ್ವಕವಾಗಿ ಬಂದರೆ ನಾವೇನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳಿದ್ದು ಬೇಡ ಬೇಡ ಅಂತೇಳಿ ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಡ ಅಂತ. ನನ್ನ ಮಾತು ಕೇಳ್ದಲೆ ಬಂದಲ್ಲ, ಇವಾಗ ನೋಡು ಹೊಲ್ತಾಗ ಅನ್ನಿಸ್ಕೋಬೇಕು, ಅನ್ನಿಸ್ಕ. ನೋಡ್ತೈತ್ರ, ನಾನೇನೋ ತಪ್ಪು ಮಾಡಿಲ್ಲ. ಸುಮ್ಮನೆ ನೀನು ಮನಸ್ಸಲ್ಲಿ ಏನೇನೋ ಇಟ್ಕೊಂಡು ಇಲ್ಲಿ ಬಂದಿದ್ಯಾ, ನಿನ್ನ ಮನಸ್ಸಲ್ಲಿ ಏನೇನೋ ಐತೆ, ನಮ್ಮ ಮೇಲೆ ನಿನಗೆ ಸಿಟ್ಟು, ಅದಕ್ಕೆ ಡೇಟ್ ಎಲ್ಲ ಚೇಂಜ್ ಮಾಡೋದಕ್ಕೆ ನೋಡ್ತೀಯಾ, ದುಡ್ಡಾಗೆಲ್ಲ ನೀನು ನಮಗೆ ಹೆಚ್ಚು ಕಡಿಮೆ ಮಾಡ್ತಾ ಇದೀಯಾ ಅಂತೇಳಿ ಇಲ್ಲೋ ಸಲ್ಲೋದೆಲ್ಲ ನನ್ನ ಮೇಲೆ ಆರೋಪ ಮಾಡಿ ಕೆಲಸದಿಂದ ತೆಗಿತಾ ಇದ್ದೀನಿ ಅಂತ ತೆಗಿತಾ ಇದ್ದಾಳೆ ನಮ್ಮ ಸಂಗೀತ. ನೋಡು ಚೈತ್ರ, ನೀನು ಹೇಳಿದ್ದೆ ಸರಿ, ಅದಕ್ಕೆ ನಾನು ನಿನಗೆ ಫೋನ್ ಮಾಡಿ ಬಾರಮ್ಮ ಇಲ್ಲಿ ಅಂತೇಳಿ ಕರೆದಿದ್ದು.
ಅದೇ 4 ಜನಕ್ಕೆ ಗೊತ್ತಾಗ್ಲೇಳು. ಇಲ್ಲಿ ಬೇರೆದಾಗೆ ನಾವು ಹೆಂಗೆ ಅಂತೇಳಿ ಎಲ್ರಿಗೂ ಗೊತ್ತೈತೆ. ಅಕ್ಕಪಕ್ಕದಿರೋ ಅಂಥ ಅಂಗಡಿಗಳಿಗೆಲ್ಲನ ಗೊತ್ತೈತೆ. ಇವಳು ಸಡನ್ನಾಗಿ ಯಾಕೆ ಈ ರೀತಿ ಮಾಡ್ಬೇಕು ಈ ಸಂಗೀತ? ನಾನು ಅದಕ್ಕೆ ಕೇಳಿದ್ ನಿಜ. ಯಾಕೆ ಈ ಥರ ಮಾಡ್ತೀಯ ಸಂಗೀತ ಅಂತ ಕೇಳ್ತಾ ಇದ್ದೀನಿ. ನೋಡು, ನನ್ನ ಮನ್ಸ್ನಾಗ ಅಂಥದ್ದೆಲ್ಲ ಏನಿಲ್ಲ ಚೈತ್ರ. ನಾನು ಹೆಂಗೆ ಅಂತ ನಿನಗೂ ಗೊತ್ತೈತೆ, ನೀನು ಮಾತಾಡು. ಓ ಹೆಂಡ್ತಿಗೆ ಫೋನ್ ಮಾಡಿ ಹೆಂಡ್ತಿನೂ ಕರೆಸ್ಕೊಂಡಿದ್ಯಾ ಜಗಳ ಮಾಡೋದಕ್ಕಂತ ಹೇಳಿ. ನಾನೇನು ಹೆದರ್ಕಮ್ಮಲ್ಲ, ನೀನು ಇಲ್ಲಿ ಬಂದು ಜಗಳ ಮಾಡ್ದಕ್ಕೆ ನಮ್ಗೇನು ಏನೂ ಆಗಲ್ಲ. ಬಂದಿರೋ ಅಂತ ಕಷ್ಟ ಮಾಡ್ಬಿಡು ಒಳಗೆ ಹೋಗ್ತಾರೆ, ಅವ್ರಿಗೆ ಏನು ಬೇಕಂತ ಹಾಕೊಂಡು ಹೋಗ್ತಿರ್ತಾರೆ. ನೀನೇನು ಇಲ್ಲಿ ಜಗಳ ಮಾಡ್ತಾ ಇದ್ರೆ ಬರೋ ಅಂಥವ್ರು ಬರಲ್ಲ. ಇಲ್ಲೇನೋ ಜಗಳ ಆಗ್ತಾ ಐತೆ ಅಂತೇಳಿ ಬರಲ್ಲ ಅಂತ ನೀನು ಉದ್ದೇಶಪೂರ್ವಕವಾಗಿ ನೀನು ಮಾಡ್ತಾ ಇದೀಯಾ. ಉದ್ದೇಶಪೂರ್ವಕವಾಗಿ ನೀನು ಮಾಡಿದ್ರೆ ನಮ್ಗೇನೂ ಆಗಲ್ಲ. ನೀನು ಮನಸ್ನಾಗ ಅದಿಲ್ಲ ಅಂತ ನೀನು ಹೇಳ್ಬಿಡು. ಓಯ್ ನಮ್ಮ ವರ್ಷಪ್ಪನ ನೀನಾಗ ಹತ್ಕಂದೆ ಯಾರು ನಾನು ಅಂತ ಕೇಳ್ಕೆಂಬ. ನನ್ನ ಗಂಡನ ಹತ್ರ ಅಂಥದ್ದೆಲ್ಲ ನಾ ಮನಸ್ನಾಗ ಇಲ್ವೇ ಇಲ್ಲ. ಹುಟ್ಟಿಸ್ಕೊಂಡು ಇಲ್ಲದೆಲ್ಲ ಹೇಳ್ತೀಯ, ಇಲ್ಲದೆಲ್ಲ ಮಾತಾಡ್ತೀಯ. ಹಿಂಗೆ ಮಾತಾಡಬೇಡ ಕಣೆ ನೀನು. ಹಿಂಗೆಲ್ಲ ಮಾತಾಡಬೇಡ ನೀನು. ಇನ್ನೂ ಅಯ್ಯಪ್ಪ ಬಿಡು, ಏನಾಗ್ಲಾಗ ನಮಗೂ ಆಗಲ್ಲ. ಸಂಗೀತನ್ಗೇನೋ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅಂತ ಒಳ್ಳೆ ತನದಿಂದ ಬಂದಿರೋದು. ನಮ್ಮ ಹತ್ರ ಒಳ್ಳೆತನ ಐತೆ ಹೊರ್ತು ನಿನ್ನಂಥ ಬುದ್ಧಿ ಇಲ್ಲ. ನೀನೇನು ಕರ್ಕೊಂಡು ಇವ್ರಿಗೆ ಅವಮಾನ ಮಾಡಿ ಹಿಂಗೆಲ್ಲ ಮಾಡಿ ಹೊರ ಕಳಿಸ್ಬೇಕು ಅಂತ ನಿನ್ನ ಮನಸ್ಸಲ್ಲಿ ಇತ್ತು ಅನ್ಸುತ್ತೆ. ನೀನು ಅದಕ್ಕೆ ನೀನು ಉದ್ದೇಶಪೂರ್ವಕವಾಗಿ ನೀನು ಮಾಡ್ತಾ ಇದೀಯ. ನಮ್ಮ ಮೇಲೆ ಹೇಳ್ಬೇಡ ಸಂಗೀತ, ನಿನಗೈತೆ ಅಂತ ಹೇಳು. ನಮ್ಮ ಮೇಲೆ ಯಾವುದೇ ಕಾರಣಕ್ಕೂ ನೀನು ಹೇಳ್ಬೇಡ ಹಂಗಂತ. ನನ್ನ ಮನಸ್ಸಲ್ಲಿ ಇದಿತ್ತು ಅಂತ ಬೇಕಾದ್ರೆ ನೀನು ಒಪ್ಕೆ, ನಿನ್ನ ಮನಸ್ನಾಗ ಐತೆ ಅಂತ ನನಗೆ ಗೊತ್ತು. ಯಾಕೆ ಒಪ್ಕೆ ಮನ? ನನ್ನ ಮನಸ್ನಾಗ ಅಂಥದ್ದು ಎಲ್ಲ ಇಲ್ಲವೇ ಇಲ್ಲ. ಬಾ ಬೇಕಾದ್ರೆ ಹೋಗೋಣ, ಎಲ್ಲಿಗೆ ಹೋಗೋಣ ಬಾರೆ. ಯಾರು ಮುಂದೆ ಬೇಕಾದ್ರೆ ಹೇಳು ಅಂದ್ರೆ ಹೇಳ್ತೀನಿ, ಪ್ರಮಾಣ ಮಾಡ್ತೀನಿ. ಬಾ ಹೋಗೋಣ, ಪ್ರಮಾಣ ಮಾಡೋಣ ಬಾ. ನನ್ನ ಮನಸ್ನಾಗ ಅದಿಲ್ವೇ ಇಲ್ಲ. ಹೆಂಗ ಬಿಡು, ನಮ್ಮ ವರ್ಷ ಬಂದಲ್ಲ ಏನಾತ್ಲಾಗೆ ಅವನು ಇದ್ರೆ ನಮ್ಮವರು ಅಂತ ಒಬ್ರು ನೋಡ್ಕೊಂತಾರೆ ಜವಾಬ್ದಾರಿಯಿಂದ ಅಂತೇಳಿ ನಾನು ನಂಬಿ ನನ್ನ ವರ್ಷನ ಕೆಲಸ ಕೊಟ್ಟಿದ್ದೀನಿ ಹೊರತು ಅವನಿಗೆ ಅವಮಾನ ಮಾಡಬೇಕು, ಅವ್ನ ಕೆಲಸದಿಂದ ತೆಗಿಬೇಕು ಅಂತ ನನ್ನ ಮನಸ್ನಾಗ ಯಾವುದೇ ಕಾರಣಕ್ಕೂ ಯಾವತ್ತೂ ಅನ್ಕೊಂಡಿಲ್ಲ. ನಾನು ಆ ರೀತಿ ಯೋಚನೆ ಮಾಡಿ ನಾನು ಅವ್ನಿಗೆ ಯಾವತ್ತೂ ಕೆಲಸ ಕೊಟ್ಟಿಲ್ಲ. ಅವನಾಗಿ ಅವ್ನು ಬಂದಾಗ ಕೇಳ್ದ ಬಿಡು ಅಂತೇಳಿ ನಾನು ಒಳ್ಳೆ ಮನಸ್ಸಿಂದ ಕೆಲಸ ಕೊಟ್ಟಿದ್ದೀನಿ ಹೊರತು ಅವ್ನು ಒಳ್ಳೆ ಮನಸ್ಸಿಂದ ಅವ್ನ ಕೆಲಸಕ್ಕೆ ಬಂದಿಲ್ಲ ಇಲ್ಲಿ. ಅದನ್ನ ಹೇಳು ಅಂದ್ರೆ ಬೇಕಾದ್ರೆ ನಾನು ಹೇಳ್ತೀನಿ. ಅವ್ನು ಒಳ್ಳೆ ಮನಸ್ಸಿಂದ ಇಲ್ಲಿ ಕೆಲ್ಸಕ್ಕೆ ಬಂದಿಲ್ಲ. ಅವನ ಮನಸ್ಸಲ್ಲಿ ಇದ್ದಿದ್ದ ಉದ್ದೇಶನೇ ಬೇರೆ ಅಷ್ಟೇ. ನಾನು ಬೇಕಾದ್ರೆ ಎಷ್ಟು ಹೇಳು ಅಂದ್ರೆ ಬೇಕಾದ್ರೆ ಹೇಳ್ತೀನಿ. ನಮಗೂ ಅಂಥದ್ದಿಲ್ಲ, ನೀನು ಹೇಳ್ಬಂದು ನನಗಿಲ್ಲ ಅಂತ ನಮಗೂ ಇಲ್ಲ ಕಣಮ್ಮ. ಪಾಪ ನಾನು ಹೋಗ್ಬೇಡ ಅಂತ ಬಡ್ಕಂಡೆ ಈ ಅಪ್ಪನಿಗೆ. ಇಲ್ಲ ಪಾಪ ನಮ್ಮ ಸಂಗೀತ ಬಿಡು, ನೀನು ಬೇರೆ ಯಾರು ಅಲ್ಲ ಅಂತ ಒಳ್ಳೆ ಮನಸ್ಸಿಂದ ಬಂದಂಥವ್ರಿಗೆ ಇಂಥ ನಿಷ್ಠುರ ಒರೆಸ್ತಿಲ್ಲ, ನಿನಗೆ ಗೊತ್ತಾಗಲ್ವೇ? ಚೈತ್ರ, ನಿಜವಾಗ್ಲೂ ಕಣೆ, ನಾನು ಒಳ್ಳೇದು ಮಾಡ್ಬೇಕು ಅಂತ ನಾನು ನಿನ್ನ ಹತ್ರ ನೀನು ಹೇಳಿರೋನು ನಾನು ನಿನ್ನ ಮಾತು ಮೀರಿ ಬಂದಲ್ಲ. ನಾನು ಅವತ್ತು ನಮ್ಮ ಚೈತ್ರನ ಮಾತು ಕೇಳ್ಕೊಂಡು ಸುಮ್ಮನೆ ಹತ್ಲಾಗಿದ್ದಿದ್ರೆ ನನ್ನ ಪಾಡಿಗೆ ನಾನು ಒಳ್ಳೇದಾಗೋದಲ್ಲ ಅಂತ ಈಗ ಅನ್ನಿಸ್ತೈತೆ. ನಿಜವಾಗ್ಲೂ ಅಮ್ಮ, ಇವಾಗ ಯಾಕನ ಇವ್ರ ಮಾತು ಕೇಳಿದ್ನೋ, ಯಾಕನ ನಾನು ಹಿಂಗೆ ಮಾಡ್ಕೊಂಡು ಅಂತ ಅನ್ನಿಸ್ತೈತೆ. ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗ್ತೈತೆ ಚೈತ್ರ. ನೀನು ಅವತ್ತು ಹೇಳಿದ ಮಾತು ಕೇಳಿದ್ರೆ ಇವತ್ತು ನಾನು ಹೆಂಗೋ ಅತ್ಲಾಗಿಂತ ನಿಷ್ಠೂರನೇ ಓದ್ಕೊಂಬ್ತಾ ಇರಲಿಲ್ಲ. ನೋಡಿ ಇವತ್ತು ಬಂದು ಒಳ್ಳೆ ಕೆಲಸ ಮಾಡಿದ್ರು ಎಂಥ ನಿಷ್ಠೂರ ಓದ್ಕೊಂಬ್ತಾ ಇದ್ದೀನಿ ಚೈತ್ರ. ಮಾಡಿಲ್ಲ ಕಣೆ, ಹೆಂಗಂದೆ ನಿನ್ನ ಮರ್ಷನ? ಹಿಂಗಂದೆ ನೀನು? ನೀನು ಹೆಂಗಂದೆ? ಅವ್ರಂತ ಮಾಡಿಲ್ಲ ಇಂಥ ನಿಷ್ಠೂರ ನೀನು ಒರೆಸ್ಬೇಡ. ನೀನು ಕೆಲಸ ಇಲ್ಲ ಅಂತ ಅನ್ನು ಹಿಂಗೆ ಮಾಡಕ್ಕೆ ಬಂದಿದ್ಯಾ ಹಿಂಗೆ ಅಂತ ನೀನು ಅದನ್ನ ಹೇಳ್ಬೇಡ. ನೀನು ಯಾಕೆ ನೀನು ಅನ್ಬೇಕು? ನೀನು ಅಂತಳ ಅವತ್ತೆ ಇಲ್ಲ ಅಂಬಾನ ಕೆಲಸನ ಇಂಥವೆಲ್ಲ ಯಾಕೆ ಮಾಡ್ಬೇಕು ನೀನು? ಅತ್ತೆ ಇಲ್ಲ ನೋಡಿಲಿ, ಸುಮ್ಮನೆ ಬಾಯಿ ಮಾಡಬೇಡ. ಬಾಯಿ ಮಾಡೋದಕ್ಕೆ ನಮಗೂ ಬರುತ್ತೆ. ಬಾಯಿ ಮಾಡಬೇಡ್ರಿ. ಎಲ್ಲರೂ ಈಗ ನೋಡ್ತಾ ಇದ್ದಾರೆ, ನೋಡಲಿ. ನಮಗೇನೇನು ನಾವು ಕರೆಕ್ಟಾಗಿದ್ದೀವಿ ಅಂದಮೇಲೆ ನಮಗೇನೇನು ಭಯ ಇಲ್ಲ. ನಮ್ಗೆ ಯಾಕೆ ಭಯ? ಮಾತಾಡ್ರಿ. ಅದೇನು ಮಾಡಬೇಕು ಅದು ಮಾಡಿರಿ. ಹೇಳ್ತೀನಿ, ಕಲೆ ಹಾಕಮ್ಮ ಹೇಳ್ತೀನಿ ಎಲ್ಲರ ಮುಂದಕ್ಕೆ. ಅವರು ಪ್ರಮಾಣ ಮಾಡಲಿ, ನಾವು ಪ್ರಮಾಣ ಮಾಡೋಣ, ನೋಡೋಣ. ಏನೋ ತಿಳ್ಕೊಬಿಟ್ಟವ್ರು. ನಾವು ಪ್ರಾಮಾಣಿಕವಾಗಿ ಇರ್ತೀವಿ, ನೀವು ಪ್ರಾಮಾಣಿಕವಾಗಿರಿ ಅಂತ ನಿಮ್ಗೆ ಅನ್ಸುತ್ತೆ, ನಮ್ಗೆ ಅನ್ಸುತ್ತೆ. ನೀವು ಮಾಡಿರೋದು ತಪ್ಪೇಯ. ನಮಗೆ ಕರೆಕ್ಟಾಗಿ ಎಲ್ಲ ಗೊತ್ತೈತಿ. ಆ ಮಾಮನ ಮನ್ಸಾಗ ಇಲ್ವೇ ಇಲ್ಲ. ನಾನು ಹೇಳ್ತೀನಿ, ಎಷ್ಟು ಜನದ ಮುಂದೆ ಹೇಳು ಅಂತಂದ್ರೂ ಹೇಳ್ತೀನಿ. ಆ ಮಾಮನಿಗೆ ಏನು ನನ್ನ ಅಂಗಡಿ ಹೋಲ್ಸೇಲ್ ಅಂಗಡಿ ಚೆನ್ನಾಗಿ ವ್ಯಾಪಾರ ಆಗೋದು ಬಂದ್ಬಿಟ್ಟು ಇವರು ಎಲ್ಲ ಹಿಂಗೆ ಮಾಡಿಬಿಟ್ರಲ್ಲ ಅಂಬದು ನಮ್ಮ ಮೇಲೆ ತುಂಬಾ ಸಿಟ್ಟೈತೆ. ಇಲ್ಲ ಅಂತ ಹೇಳ್ಬಿಡ್ಲಿ, ಇಲ್ವೇ ಇಲ್ಲ ಅಂತ ಹೇಳ್ತೀರಾ. ನಿಮ್ಮಿಬ್ರಿಗೂ ನಮ್ಮ ಮೇಲೆ ತುಂಬಾ ಸಿಟ್ಟೈತೆ. ನಾನಿನ್ನೂ ಸಿಟ್ಟು ಮಾಡ್ಕೊಂಡಿದ್ದೀನಿ ಹೊರತು ಅಯ್ಯಪ್ಪನ ಮನಸ್ನಾಗ ಅಂಥದ್ದಿಲ್ಲ. ನನಗಿನ್ನೂ ಸಿಟ್ಟಿತ್ತು. ನೋಡು, ನಾವು ಇಷ್ಟು ದಿವಸನ ಮಾಡಿದ್ವಿ, ಇವಾಗ ಇವಳು ಬಂದು ಹಿಂಗೆ ಮಾಡ್ಬಿಟ್ಲಲ್ಲಪ್ಪ ಅಂತ ನಾನು ಸಿಟ್ಟು ಮಾಡ್ಕೊಂಡೆ ಹೊರತು ಅಯ್ಯಪ್ಪನ ಮನಸ್ನಾಗ ಅಂಥದ್ದಿಲ್ವೇ ಇಲ್ಲ. ಅಯ್ಯಪ್ಪನ ಮಾತಾಡಬೇಡ ನೀನು, ಅಯ್ಯಪ್ಪನ ಒಮ್ಕೊಡ್ದು. ಆಯ್ತು ಹೇಳು, ನಾವು ಪ್ರಮಾಣ ಮಾಡ್ತೀವಿ, ನೀನು ಪ್ರಮಾಣ ಮಾಡು. ಇಲ್ಲ ಅದೇನು ಆಗುತ್ತೆ ನೋಡೋಣ ಮುಂದಕ್ಕೆ ಅಷ್ಟೇನೆ. ಏನು ನೀವು ಹಿಂಗೆ ಬಂದು ಹಿಂಗೆಲ್ಲ ಗಲಾಟೆ ಮಾಡ್ತಿದ್ರೆ ನಾವೇನೇನು ಸುಮ್ಮನಿರೋದಿಲ್ಲ. ಜೋರಾಗಿ ಗಲಾಟೆ ಮಾಡ್ತಿದ್ರೆ ನೋಡಿದ್ರಲ್ಲ ವೀಕ್ಷಕರ, ನಮ್ಮ ಅಣ್ಣನು ಚೈತ್ರ ಬಂದು ಇಬ್ರು ಅಂಗಡಿ ಮುಂದೆ ಗಲಾಟೆ ಮಾಡ್ತಾವ್ರೆ. ಸೂಪರ್ ಮಾರ್ಕೆಟ್ ಮುಂದೆ. ನಮ್ಮ ಮನ್ಸಾಗ ಅಂಥದ್ದಿಲ್ವೇ ಇಲ್ಲ. ನೀನು ಹೆಂಗಂದೆ, ನೀನು ನಮ್ಮ ಮೇಲೆ ನಿಷ್ಠೂರ ಒರೆಸ್ತಿದ್ಯಾ ಹಿಂಗೆ ಅಂತ ಬೈಕ್ ಬಂದಂಗೆ ಮಾತಾಡ್ತಾವೆ ನೋಡಿ. ನಾವು ಆ ಥರ ಯಾವತ್ತೂ ನಾವು ಯೋಚನೆ ಮಾಡಿಲ್ಲ. ಹಂಗಂದ್ರೆ ಇವ್ರು ಯಾವ ಥರ ಮಾತಾಡ್ತಾ ಇದ್ದಾರೆ ಅಂತ ತುಂಬ ಬೇಜಾರಾಗ್ತೈತೆ. ಅದಕ್ಕೇ ಯಾರು ತಪ್ಪು ನೋಡೋಣ ಇದರಲ್ಲಿ.
ನಮ್ಮ ಮನ್ಸಾಗ ಅಂತದಿಲ್ಲ. ನಾನು ನಿಷ್ಠುರವಸಕ್ಕಾಗಿ ನಾನು ಕೆಲಸ ಕೊಟ್ಟು ನಾನು ಇಲ್ಲದ ಇದು ಮಾಡಿದ್ನಂತೆ. ಇವಳು ನಮ್ಮ ಚೈತ್ರ ಹೇಳೋದು ನೋಡು. ನಿನಗೆ ನನ್ನ ಮೇಲೆ ಸಿಟ್ಟು ಐತೆ, ಕೆಲಸ ಕೊಡ್ತೀನಿ ಅಂತ ಕರೆಸ್ಕೊಂಡು ಕೆಲಸ ಕೊಟ್ಟು ಇವಾಗ ಹಿಂಗೆ ಮಾಡ್ತಾ ಇದೀಯ ಅಂತ ಇವಳು ಹೇಳ್ತಾ ಇದ್ದಾಳೆ ನೋಡಿ. ಅದಕ್ಕೆ ಇದನ್ನ ನಾನು ಪ್ರಮಾಣ ಮಾಡ್ತೀನಿ, ನೀನು ಪ್ರಮಾಣ ಮಾಡು ಅಂತ ಹೇಳ್ತಾ ಇದ್ದೀನಿ. ದೇವರೊಬ್ಬ ಇದ್ದಾನೆ, ಯಾರು ನೋಡಿಲ್ಲ ಅಂತಂದ್ರೂ ಮೇಲೊಬ್ಬ ಪರಮಾತ್ಮ ನೋಡ್ತಾನೆ ಯಾರು ತಪ್ಪು ಯಾರು ಸರಿ ಅಂತೇಳಿ. ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು.